ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ 9th ಚಾಪ್ಟರ್ ಆಫ್ ಇಂಡಿಯನ್ ಪಾಲಿಟಿ NCERT ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್. ಇವತ್ತು ನಾವು ಅಮೆಂಡ್ಮೆಂಟ್ಸ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ ಕಾನ್ಸ್ಟಿಟ್ಯೂಷನ್ ಆಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ. ಸೊ ಅದನ್ನ ಇಲ್ಲಿ ಬರೀತಾ ಇದ್ದಾನೆ. ಈ ಚಾಪ್ಟರ್ ಅಮೆಂಡ್ಮೆಂಟ್ಸ್ ಬಗ್ಗೆ ಮಾತಾಡುತ್ತೆ, ಬಟ್ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಲಿವಿಂಗ್ ಡಾಕ್ಯುಮೆಂಟ್ ಅಂತ. ಸೊ ಫಸ್ಟ್ ಬಿಫೋರ್ ಐ ಟಾಕ್ ಅಬೌಟ್ ಅಮೆಂಡ್ಮೆಂಟ್ಸ್, ನಿಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ದು ನೇಚರ್ ಗೊತ್ತಾಗಬೇಕು. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ವಾ, ಇದು ಅಡಾಪ್ಟ್ ಆಗಿದೆ ಯಾವಾಗ, ವೆನ್ ವಾಟ್ ಈಸ್ ಅಡಾಪ್ಟೆಡ್, ಪ್ರಿಯಾಂಬಲ್ ಚಾಪ್ಟರ್ ಹೇಳಿದ್ದೆ, ಇಟ್ ವಾಸ್ ಅಡಾಪ್ಟೆಡ್ ಆನ್ 26th of November. ಓಕೆ, 26th of November 1949 ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಡಾಪ್ಟ್ ಅಂದರೆ ಏನು, ಆ್ಯಕ್ಷನ್ಗೆ ತಂದಿದ್ವಿ. ವಿ ಟುಕ್ ಇಟ್ ಆ್ಯಸ್ ಸ್ಟಾರ್ಟಿಂಗ್ ಪಾಯಿಂಟ್. ಆ್ಯಂಡ್ ಅಫಿಷಿಯಲ್ ಆಗಿ ನಾವು ಇದನ್ನ 26th January 1950 ಕಂಪ್ಲೀಟಾಗಿ ಫಾರ್ಮಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ. ಏನು ಹೇಳ್ತಾ ಇದ್ದಾನೆ, ವಿ ಅಡಾಪ್ಟೆಡ್ ಇಟ್ ಇನ್ 26th November ಆ್ಯಂಡ್ ಫಾರ್ಮಲಿ ಇಟ್ ಸ್ಟಾರ್ಟೆಡ್ ಫ್ರಮ್ 26th January 1950. ಸೊ ಈ ದಿನದಿಂದ ಹಿಡಿದು ಇವತ್ತಿನವರೆಗೆ, ಇವತ್ತಂದರೆ ಇದು 2023 ಇಸ್ವಿ, ಇದು ಆಗಸ್ಟ್, ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು 31ನೇ ತಾರೀಕು. ಸೊ 31st August 2023 ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಕಾನ್ಸ್ಟಿಟ್ಯೂಷನ್ ಜೀವಂತವಾಗಿದೆ, ಏನೂ ಚೇಂಜಸ್ ಆಗಿಲ್ಲ, ಎಲ್ಲೂ ಫೇಲ್ ಆಗಿಲ್ಲ. ಆಲ್ಮೋಸ್ಟ್ 69 to 70+ ಇಯರ್ಸ್, 70+ ವರ್ಷಗಳಾದರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇನ್ನೂ ಫೇಲ್ ಆಗಿಲ್ಲ. ಇಟ್ ಈಸ್ ಸ್ಟಿಲ್ ವರ್ಕಿಂಗ್. ಇವಾಗ ನಿಮಗೆ ಬರಬೇಕಾದಂಥ ಕ್ವಶನ್ ಇಷ್ಟೇ, 1949 ಸಂವಿಧಾನದ ಪುಸ್ತಕ 2023 ಹಾಗೇ ಇದೆಯಾ? ಈಸ್ ಇಟ್ ಸೇಮ್ ಟು ಸೇಮ್? ಹೇಗಿತ್ತೋ ಹಾಗೇ ಇದೆಯಾ? ಇನ್ ಕೇಸ್ ಸೇಮ್ ಇಲ್ಲ ಅಂದರೆ ಏನು ಮಾಡ್ತಾ ಬಂದಿದ್ದೇವೆ ಅಂತ ನೆನ್ಪಿಟ್ಕೊಳ್ಳಿ. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಒಂದು ಫೀಚರ್ ಇದೆ, ದಟ್ ಈಸ್ ಡಾಕ್ಟ್ರೈನ್ ಆಫ್ ಲಿವಿಂಗ್ ಟ್ರೀ ಅಂತ. ವಿ ಹ್ಯಾವ್ ಅ ಸ್ಪೆಷಲ್ ಡಾಕ್ಟ್ರೈನ್ ಕಾಲ್ಡ್ ಆಸ್ ಡಾಕ್ಟ್ರೈನ್ ಆಫ್ ಲಿವಿಂಗ್ ಟ್ರೀ, ಜೀವಂತವಾದಂಥ ಮರ ಅಂತ. ಇದರರ್ಥ ಏನಪ್ಪ ಅಂದರೆ, ನಿಮಗೆ ಮರ ಗೊತ್ತಿದೆಯಾ? ಇನಿಷಿಯಲಿ ಒಂದು ಬೀಜನ ಬಿತ್ತನೆ ಮಾಡಾದ್ಮೇಲೆ ನೆಲದಲ್ಲಿ ಅದು ಒಂದು ಗಿಡವಾಗಿ ಹೊರಗೆ ಬರುತ್ತೆ. ಗಿಡ ಆಗಿ ಬಂದಮೇಲೆ ಏನಾಗುತ್ತೆ, ಅದಕ್ಕೆ ಲೀವ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಅದು ಬೆಳೀತಾ 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 ಬ್ರ್ಯಾಂಚಸ್ ಬೆಳೆಯುತ್ತೆ. ಮರ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ, ಮರ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ, ಹೋಗ್ತಾನೆ ಇರುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಒಂದು ಬೀಜವಾಗಿ ಬಿತ್ತಂಥ ಒಂದು ಬೀಜ ಏನಿರುತ್ತೆ ಅದು ಬೆಳೀತಾ ಹೋಗುತ್ತೆ. ಅದೇ ಥರ ನಮ್ಮ ಪುಸ್ತಕ ಇದೆ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋ ಒಂದು ಪುಸ್ತಕ ಏನಿದೆ 1949 ಹೇಗಿತ್ತೋ, ಈ ಪುಸ್ತಕ ಹೋಗ್ತಾ 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 ಚೇಂಜ್ ಆಗ್ತಾ ಬಂದಿದೆ. ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ 1949 ಹಿಡಿದು 2023 ಏನೇನು ಚೇಂಜಸ್ ಬೇಕಿತ್ತೋ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಡಾಪ್ಟಿಂಗ್ ಇಟ್ ಸೆಲ್ಫ್. ದ ಲೆಜಿಸ್ಲೇಚರ್ಸ್, ಈ MP ಗಳಿದಾರಲ್ವ ಸೆಂಟ್ರಲ್ ಗೌರ್ಮೆಂಟಲ್ಲಿ, ನಮ್ಮ ದೇಶಕ್ಕೆ ಆಗುವಂಥ ಬದಲಾವಣೆಗಳ ಬೇಸಿಸ್ ಮೇಲೆ ನಾವು ಕೂಡ ಈ ಪುಸ್ತಕನ ಚೇಂಜ್ ಮಾಡ್ತಾ ಬಂದಿದ್ದೇವೆ. ಆ ಚೇಂಜಸ್ ಏನು ಮಾಡ್ತೇವೆ ಅಲ್ಲ, ವಾಟ್ ಎವರ್ ಚೇಂಜಸ್ ವಿ ಮೇಕ್ ಇನ್ ದಟ್ ಬುಕ್, ಒಂದು ಆರ್ಟಿಕಲ್ನ ಆ್ಯಡ್ ಮಾಡ್ಬೋದು, ಒಂದು ಆರ್ಟಿಕಲ್ನ ಚೇಂಜ್ ಮಾಡ್ಬೋದು, ಒಂದು ಆರ್ಟಿಕಲ್ನ ರಿಮೂವ್ ಮಾಡ್ಬೋದು. ಈ ಚೇಂಜಸ್ ಏನು ಮಾಡ್ತೇವಲ್ಲ, ಇದನ್ನು ನಾವು ಪಾಲಿಟಿ ಟರ್ಮ್ಸಲ್ಲಿ ನಾವು ಇದನ್ನ ಅಮೆಂಡ್ಮೆಂಟ್ ಅಂತ ಕರಿತೇವೆ. ಅಮೆಂಡ್ಮೆಂಟ್ ಅಂದರೆ ಏನು, ಚೇಂಜ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ದ ಚೇಂಜ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ನಾವು ಬಳಸುವಂಥ ಆರ್ಟಿಕಲ್ ಇದೆ ಅಲ್ವಾ, ಅದು ಈಸ್ ಆರ್ಟಿಕಲ್ 368. ಆರ್ಟಿಕಲ್ 368 ಯೂಸ್ ಟು ಮೇಕ್ ದ ಅಮೆಂಡ್ಮೆಂಟ್ಸ್ ಆರ್ ಮಾಡಿಫಿಕೇಶನ್ಸ್ ಟು ದ ಕಾನ್ಸ್ಟಿಟ್ಯೂಷನ್. ಸೊ ನಾವು ಏನು ಮಾಡ್ತಾ ಇದ್ದೇವೆ, 1949 ಪುಸ್ತಕಕ್ಕೆ ಏನೇನು ಚೇಂಜಸ್ ಮಾಡ್ತೇವಲ್ವಾ, ದ ಮೂಮೆಂಟ್ ವಿ ಮೇಕ್ ದ ಚೇಂಜ್, ದ ಮೂಮೆಂಟ್ ವಿ ಸ್ಟಾರ್ಟ್ ಮೇಕಿಂಗ್ ದ ಚೇಂಜ್, ದಟ್ ಈಸ್ ವೆನ್ ವಿ ಕಾಲ್ ಇಟ್ ಆಸ್ ಅ ಲಿವಿಂಗ್ ಟ್ರೀ. ಅರ್ಥ ಮಾಡ್ಕೊಳ್ಳಿ. ಸಿನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಬುಕ್, ನಮ್ಮ ಸಂವಿಧಾನದ ಪುಸ್ತಕ ತುಂಬ ದೊಡ್ಡದಾಗಿರೋದ್ರಿಂದ, ವಿಶಾಲವಾಗಿರೋದ್ರಿಂದ, ಒಂದು ಮರದ ಥರ, ಆ ಮರಕ್ಕೆ ಪ್ರಾಣ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು, ನಾವು ಅದನ್ನು ಚೇಂಜ್ ಮಾಡ್ತಾ ಬರ್ತೇವೆ. ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಸೊಸೈಟಿ ವಿ ವಿಲ್ ಚೇಂಜ್ ಇಟ್. ನಮ್ಮ ಸಮಾಜಕ್ಕೆ ಯಾವ್ಯಾವ ಥರ ಬದಲಾವಣೆಗಳು ಬೇಕೋ ಆದ ಬೇಸಿಸ್ ಮೇಲೆ ನಾವು ಚೇಂಜ್ ಮಾಡೋದ್ರಿಂದ ನಾವು ಅದನ್ನು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತೇವೆ. ಆ್ಯಂಡ್ ಯಾವ ಆರ್ಟಿಕಲ್ ನಮ್ಗೆ ರೈಟ್ ಕೊಡುತ್ತೆ, ಆರ್ಟಿಕಲ್ ಗಿವನ್ ಬೈ ಆರ್ಟಿಕಲ್ 368. ಸೊ ಇವಾಗ ನೆನ್ಪಿಟ್ಕೊಳ್ಳಿ, ಈ ಬುಕ್ನ ತುಂಬ ಈಸಿಯಾಗಿ ಬದಲಾಯಿಸ್ಬೋದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಸ್ ಅಮೆಂಡಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೆರಿ ವೆರಿ ಈಸಿ? ಇದಕ್ಕೆ ಉತ್ತರ ಬಂದು ಎಸ್ ಆ್ಯಸ್ ವೆಲ್ ಆ್ಯಸ್ ನೋ. ಎಸ್ ಆ್ಯಸ್ ವೆಲ್ ಆ್ಯಸ್ ನೋ ಅಂದರೆ ಈ ಪುಸ್ತಕನ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದಾ ಅಂದರೆ ಇಲ್ಲ. ಬಟ್ ಈ ಪುಸ್ತಕನ ಚೇಂಜ್ ಮಾಡ್ಬೋದಾ ಅಂದರೆ ಹೌದು. ಇದನ್ನು ನಾವು ಆ ವೆರಿ ಗುಡ್ ಬ್ಲೆಂಡ್ ಬಿಟ್ವೀನ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೇವೆ. ರಿಜಿಡಿಟಿ ವರ್ಸಸ್ ಫ್ಲೆಕ್ಸಿಬಿಲಿಟಿ, ಇಲ್ಲಿ ಎರಡೂ ಕೂಡ ಬರುತ್ತೆ. ರಿಜಿಡಿಟಿ ಅಂದ್ರೇನು, ಯಾವ ಪಾರ್ಟ್ನ ಚೇಂಜ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಫ್ಲೆಕ್ಸಿಬಿಲಿಟಿ ಅಂದ್ರೇನು, ಯಾವ ಪಾರ್ಟ್ನ ಚೇಂಜ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ದೇರ್ ಆರ್ ಸಮ್ ಪ್ರಾವಿಷನ್ಸ್ ವಿಚ್ ಕ್ಯಾನ್ ಬಿ ಅಮೆಂಡೆಡ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ, ದೇರ್ ಆರ್ ಸಮ್ ಪ್ರಾವಿಷನ್ಸ್ ವಿಚ್ ನೀಡ್ ಟು ಬಿ ಅಮೆಂಡೆಡ್ ಯೂಸಿಂಗ್ ಸ್ಪೆಷಲ್ ಮೆಜಾರಿಟಿ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಆರ್ಟಿಕಲ್ 3 ನಿಮಗೆ ಗೊತ್ತಿರುತ್ತೆ. ವಾಟ್ ಈಸ್ ಆರ್ಟಿಕಲ್ 3? ವಿ ನೀಡ್ ಟು ಮೇಕ್ ದ ಚೇಂಜಸ್ ಇನ್ ದ ಬಾರ್ಡರ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್. ಒಂದು ಸ್ಟೇಟ್ನ ಬೆಳೆಸ್ಬೋದು, ಕಮ್ಮಿ ಮಾಡ್ಬೋದು, ಒಡಿಬೋದು, ಹೊಸ ಸ್ಟೇಟ್ನ ಸೃಷ್ಟಿ ಮಾಡ್ಬೋದು,
ಆಗ್ಬೋದು, ಜಮ್ಮು ಕಾಶ್ಮೀರಗೆ ಆದಂಗೆ. ಸೊ ಇಂಥ ಕೇಸಸ್ಸಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಫ್ಲೆಕ್ಸಿಬಿಲಿಟಿ ಇದೆ. ವಿ ಕ್ಯಾನ್ ಈಸಿಲಿ ಫ್ಲೆಕ್ಸಿಬಲ್ ಆಗಿ ಚೇಂಜ್ ಮಾಡ್ಕೋಬೋದು ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಬೇಕೋ ಹಾಗೆ. ಅದೇ ಥರ ಬೈ ಚಾನ್ಸ್ ಎನಿ ಫೆಡರಲ್ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕಂತಿದ್ರೆ, ಫೆಡರಲ್ ಅಂದರೆ ಏನು ನಾನು ಇದ್ರೆ ಡಿಸ್ಕಸ್ ಮಾಡಿದ್ದೆ, ಏನಾದರೂ ಚೇಂಜಸ್ ಮಾಡಿದ್ರೆ ಸ್ಟೇಟ್ ಮತ್ತು ಸೆಂಟರ್ ಇಬ್ಬರಿಗೂ ಎಫೆಕ್ಟ್ ಬೀಳೋ ಥರ ಇದ್ದರೆ ಅದನ್ನು ನಾವು ಫೆಡರಲ್ ಅಂತ ಕರಿತೇವೆ. ಅಂಥ ಚೇಂಜಸ್ ಮಾಡಬೇಕಾದ್ರೆ ವಿ ಕೆನಾಟ್ ಹ್ಯಾವ್ ಸಿಂಪಲ್ ಮೆಜಾರಿಟಿ. ಅವಾಗ ನಾವು ಆರ್ಟಿಕಲ್ 368ನ ರಿಜಿಡಿಟಿನ ಫಾಲೋ ಮಾಡಬೇಕಾಗತ್ತೆ. ಓಕೆ, ವೆನ್ ಎವರ್ ಸಮ್ ಚೇಂಜಸ್ ಕ್ಯಾನ್ ಬಿ ವೆರಿ ಮೇಡ್ ಈಸಿಲಿ, ಅದನ್ನು ನಾವು ಫ್ಲೆಕ್ಸಿಬಲ್ ಅಂತ ಕರಿತೇವೆ. ವೆನ್ ಎವರ್ ವಿ ಟಾಕ್ ಅಬೌಟ್ ಚೇಂಜಸ್ ದಟ್ ಈಸ್ ಮೇಡ್ ಥ್ರೂ ಆರ್ಟಿಕಲ್ 368 ನಾವು ಅದನ್ನ ರಿಜಿಡ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್ ಕೊಡೋದಾದರೆ, ಫಾರ್ ಎಕ್ಸಾಂಪಲ್ ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್, ಆಲ್ಟ್ರೇಷನ್ ಆಫ್ ಬಾರ್ಡರ್ಸ್ ಏನಿದೆ ಅಲ್ವಾ, ಇದು ನಮ್ಮ ಫ್ಲೆಕ್ಸಿಬಿಲಿಟಿಗೆ ಒಂದು ಈಸಿ ಕಟ್ ಎಕ್ಸಾಂಪಲ್ ಆಗುತ್ತೆ. ಸರಿನಾ? ಇವಾಗ ಸ್ಪೆಷಲ್ ಮೆಜಾರಿಟಿ ಬಗ್ಗೆ ಮಾತಾಡೋಣ. ಸೊ ವಾಟ್ ಈಸ್ ಸ್ಪೆಷಲ್ ಮೆಜಾರಿಟಿ? ಅಮೆಂಡ್ಮೆಂಟಲ್ಲಿ ಹೇಳಿದೆ ಅಲ್ವಾ, ಒಂದು ನಿಮಿಷ ಸಾರಿ, ಅಮೆಂಡ್ಮೆಂಟ್ಸಲ್ಲಿ ಹೇಳಿದೆ ಅಲ್ವಾ ಕೆಲವೊಂದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ, ಅದನ್ನು ನಾವು ಸ್ಪೆಷಲ್ ಮೆಜಾರಿಟಿ ಅಂಡರ್ ಆರ್ಟಿಕಲ್ 368 ಅಂತ ಹೇಳಿದ್ದೆ. ಸ್ಪೆಷಲ್ ಮೆಜಾರಿಟಿ ಅಂಡರ್ ಆರ್ಟಿಕಲ್ 368. ಸೊ ಆರ್ಟಿಕಲ್ 368 ಏನು ಹೇಳುತ್ತೆ ಅಂದರೆ, ಇಫ್ ಇನ್ ಕೇಸ್ ಅ ಬಿಲ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಆರ್ ಇನ್ ರಾಜ್ಯಸಭಾ ಇನಿಷಿಯಲಿ. ಓಕೆ, ಸ್ಟಾರ್ಟ್ ಆಗೋದು ಲೋಕಸಭಾದಲ್ಲಿ ಅಥವಾ ರಾಜ್ಯಸಭಾದಲ್ಲಿ, ಬಟ್ ಎರಡೂ ಮನೇಲಿ ಪಾಸ್ ಆಗಬೇಕು. ದೆ ಸೇ ದ್ಯಾಟ್ ಈ ಬಿಲ್ಗೆ ವೋಟ್ ಹಾಕಬೇಕಾದ್ರೆ ವೋಟ್ ಹಾಕ್ತಿರುವಂಥ ವ್ಯಕ್ತಿಗಳಲ್ಲಿ 2/3 ಪೀಪಲ್ ಈ ಬಿಲ್ಗೆ ಸಪೋರ್ಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, 50% ಅಲ್ಲ ಸ್ಪೆಷಲ್ ಮೆಜಾರಿಟಿ, 2/3 ಅಂದರೆ ಇನ್ನೂ ಸಿಂಪ್ಲಿಫಿಕೇಷನ್ಗೆ ಹೇಳ್ತಾ ಇದ್ದಾನೆ. 90 ಜನ ವೋಟ್ ಹಾಕ್ತಾ ಇದ್ದರೆ ಅವತ್ತು ಆ ಬಿಲ್ ಮೇಲೆ, ಅದರಲ್ಲಿ 60 ಜನ ಮಿನಿಮಮ್ ಜನ ಈ ಬಿಲ್ನ ಸಪೋರ್ಟ್ ಮಾಡಲೇಬೇಕು. 60 ಔಟ್ ಆಫ್ 90. ಇಟ್ ಈಸ್ ನಾಟ್ 50%, ಇಟ್ ಈಸ್ 2/3, 66.66% ಆಗುತ್ತೆ. 66.66% ಜನ ಆ ಬಿಲ್ಗೆ ವೋಟ್ ಹಾಕ್ತಿರೋರಲ್ಲಿ ಸಪೋರ್ಟ್ ಮಾಡಬೇಕು. ಜೊತೆಗೆ ದೆರ್ ಇಸ್ ಒನ್ ಮೋರ್ ಪ್ರಾವಿಷನ್ ದ್ಯಾಟ್ 50% ಆಫ್ ಹೌಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು. 50% ಆಫ್ ಹೌಸ್ ಸ್ಟ್ರೆಂತ್ ಏನಿದೆ ಅದು ಕೂಡ ಸಪೋರ್ಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಇದನ್ನು ನಾವು ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕರಿತೇವೆ. ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಇರಬೇಕು, ಜೊತೆಗೆ 2/3 ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅವ್ರು ಕೂಡ ಸಪೋರ್ಟ್ ಮಾಡಬೇಕು. ಇದನ್ನು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೇವೆ. ಆ್ಯಂಡ್ ಇಟ್ ಈಸ್ ವೆರಿ ಹಾರ್ಡ್ ಟು ಅಚೀವ್. ಇದಷ್ಟು ಈಸಿ ಅಲ್ಲ. until and unless you don't have a clear cut majority in the houses, it is very hard. And ನಿಮ್ಗೆ ಗೊತ್ತಿರುತ್ತೆ, we have bicameral legislature. bicameral legislature ಅಂದ್ರೇನು, ಲೋಕಸಭಾ ಮತ್ತು ರಾಜ್ಯಸಭಾ ಎರಡು ಸಪ್ರೇಟ್ ಮನೆ ಇರುತ್ತೆ. ಆ್ಯಂಡ್ ಗೌರ್ನಮೆಂಟ್ಗೆ ಮೆಜಾರಿಟಿ ಯಾವಾಗ ಲೋಕಸಭಾದಲ್ಲಿರುತ್ತೆ, ರಾಜ್ಯಸಭಾದಲ್ಲಿ ಮೆಜಾರಿಟಿ ಇರುವಂಥ ಚಾನ್ಸಸ್ ತುಂಬ ಕಮ್ಮಿ. ಸೊ ಗೌರ್ನಮೆಂಟ್ ಬೈ ಚಾನ್ಸ್ ತನಗೆ ಬೇಕಾದಂಗೆ ಒಂದು ಬಿಲ್ನ ಪಾಸ್ ಮಾಡಿದ್ರು ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ, ರಾಜ್ಯಸಭಾದಲ್ಲಿ ಆ ಬಿಲ್ ಇನ್ ಕೇಸ್ ತುಂಬ ವಿಚಿತ್ರವಾಗಿದ್ದರೆ ಇಲ್ಲಿ ಡ್ರಾಪ್ ಆಗಿಬಿಡತ್ತೆ. ನೆನ್ಪಿಟ್ಕೊಳ್ಳಿ. ಸೊ ನಾನೇನು ಹೇಳ್ತಾ ಇದ್ದೇನೆ, ವೆನ್ ಎವರ್ ಯು ಟ್ರೈ ಟು ಅಮೆಂಡ್ ಅ ಬಿಲ್ ಯೂಸಿಂಗ್ ಸ್ಪೆಷಲ್ ಮೆಜಾರಿಟಿ, ವೋಟಿಂಗ್ ಅಷ್ಟು ಈಸಿ ಅಲ್ಲ. ಇದನ್ನು ಯಾವ ಆರ್ಟಿಕಲಲ್ಲಿ ಮಾಡ್ತೇವೆ ನಾವು, ಆರ್ಟಿಕಲ್ 368 ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಕೂಡ ಇನ್ನೊಂದು ಕ್ಯಾಟಗರಿ ಇದೆ, ಒಂದು ಆರ್ಟಿಕಲ್ 368 ಸಿಂಪಲ್. ಆರ್ಟಿಕಲ್ 368 ಅಂದರೆ ಏನು, ಅಬ್ಸಲ್ಯೂಟ್ ಮೆಜಾರಿಟಿ ಇರಬೇಕು, 50% ಆಫ್ ದ ಹೌಸ್ ಪ್ಲಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಇದು ಒಂದು ಕಡೆ. ಮತ್ತು ಆರ್ಟಿಕಲ್ 368 ಇನ್ನೊಂದು ಥರ ರ್ಯಾಟಿಫಿಕೇಷನ್ ಇದೆ, ದಟ್ ಈಸ್ ಅಬ್ಸಲ್ಯೂಟ್ ಮೆಜಾರಿಟಿ, 50% ಆಫ್ ದ ಹೌಸ್ ಸಪೋರ್ಟ್ ಕೂಡ ಇರಬೇಕು, ಪ್ಲಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇವ್ರ ಸಪೋರ್ಟ್ ಕೂಡ ಇರಬೇಕು. ಜೊತೆಗೆ ದೆರ್ ಈಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ಆಸ್ ರ್ಯಾಟಿಫಿಕೇಷನ್ ಫ್ರಮ್ ಸ್ಟೇಟ್ಸ್. ರ್ಯಾಟಿಫಿಕೇಷನ್ ಫ್ರಮ್ ಸ್ಟೇಟ್ಸ್. ಸೊ ಇವಾಗ ರ್ಯಾಟಿಫಿಕೇಷನ್ ಫ್ರಮ್ ಸ್ಟೇಟ್ಸ್ ಅಂದರೆ ಏನಂತ ನೀವು ಕೇಳ್ಬೋದು. ಇಟ್ಸ್ ವೆರಿ ಸಿಂಪಲ್. ಅದೇನಪ್ಪ ಅಂದರೆ, ಇನ್ ಕೇಸ್ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನೀವು ಮಾಡಬೇಕಂತ ಇದ್ದಿದ್ರಾ, ಅದನ್ನ ಮಾಡಿದ್ರೆ ಏನಾಗುತ್ತೆ, ಸ್ಟೇಟ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಅಥವಾ GSTನ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು. ಇಫ್ ಎನಿ ಸ್ಟೆಪ್ ಇಸ್ ಟೇಕನ್ ದಟ್ ಮಾಡಿಫೈಸ್, ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನಿದೆ, ಇಟ್ ಈಸ್ ರಿಲೇಟೆಡ್ ಟು ಬೋತ್ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್. ಇದ್ರ ಮೇಲೆ ನೀವೇನೋ ಒಂದು ಬಿಲ್ ಮಾಡಬೇಕಂತ ಇದ್ದೀರಾ, ಏನೋ ಒಂದು ಚೇಂಜ್ ತರಬೇಕಂತ ಇದ್ದರೆ, ಇಫ್ ದಟ್ ಚೇಂಜ್ ಈಸ್ ಎಫೆಕ್ಟಿಂಗ್ ದ ಫೆಡರಲ್ ಸ್ಟ್ರಕ್ಚರ್, ನೆನ್ಪಿಟ್ಕೊಳ್ಳಿ, ಇಫ್ ದಟ್ ಚೇಂಜ್ ಈಸ್ ಎಫೆಕ್ಟಿಂಗ್ ದ ಫೆಡರಲ್ ಸ್ಟ್ರಕ್ಚರ್, ಅಂಥ ಟೈಮಲ್ಲಿ ನೀವು ರ್ಯಾಟಿಫಿಕೇಷನ್ ಆಫ್ ಸ್ಟೇಟ್ಸ್ನ ಕೂಡ ಮಾಡಬೇಕು. ರ್ಯಾಟಿಫಿಕೇಷನ್ ಅಂದ್ರೇನು, 50% ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್, ಕರ್ನಾಟಕ ಗೌರ್ನಮೆಂಟ್, ತಮಿಳುನಾಡು ಗೌರ್ನಮೆಂಟ್, ಕೇರಳ ಗೌರ್ನಮೆಂಟ್ ಅಥವಾ ಯಾವುದೇ ಗೌರ್ನಮೆಂಟ್, ಭಾರತದಲ್ಲಿರುವಂಥ 50% ರಾಜ್ಯಗಳಲ್ಲಿರುವಂಥ ಸರ್ಕಾರ ಕೂಡ ಈ ಬಿಲ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು. ಯಾವಾಗ ಲೋಕಸಭಾ ರಾಜ್ಯಸಭಾದಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಿ ಪ್ರತಿಯೊಂದು ರಾಜ್ಯಕ್ಕೆ ಅದ್ರ ಕಾಪಿ ಹೋಗಿ 50% ರಾಜ್ಯಗಳು ಅದಕ್ಕೆ ಸಮ್ಮತಿ ಕೊಟ್ಟರೆ ಮಾತ್ರ ಅವಾಗ ಆ ಬಿಲ್ ಪಾಸ್ ಆಗುತ್ತೆ. ನೋಡಿ, ದಿಸ್ ಈಸ್ ಒನ್ ಆಫ್ ದ hardest majority that is there in India. This is an example for Article 360 is example for what now, rigidity. ಅಂದರೆ ಕೆಲವೊಂದು ಆರ್ಟಿಕಲ್ಸ್ನ ನೀವು ಬದಲಾಗಬೇಕಾದ್ರೆ
ನಾವು ರಿಜಿಡಿಟಿನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾವಾಗ? ಇಫ್ ಇನ್ ಕೇಸ್ ಫೆಡ್ರಲ್ ಮ್ಯಾಟರ್ಸ್ ಹ್ಯಾವ್ ಟು ಬಿ ಕನ್ಸಲ್ಟೆಡ್, ಫೆಡ್ರಲ್ ಸ್ಟ್ರಕ್ಚರಲ್ಲಿ ಚೇಂಜಸ್ ತಂದರೆ ಈ ಥರ ಮಾಡಬೇಕಾಗತ್ತೆ. ಓಕೆನಾ? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಸೀಟ್ಸ್ನ ಜಾಸ್ತಿ ಮಾಡಬೇಕು. ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಸೀಟ್ಗಳನ್ನ ಜಾಸ್ತಿ ಮಾಡಬೇಕಂತ ಇದ್ದರೆ, ಒಂದು ರಾಜ್ಯಕ್ಕೆ ಜಾಸ್ತಿ ಸೀಟ್ ಕೊಡಬೇಕು, ಒಂದು ರಾಜ್ಯಕ್ಕೆ ಕಮ್ಮಿ ಸೀಟ್ ಕೊಡಬೇಕಂತ ಇದ್ದರೆ, ರೆಪ್ರೆಸೆಂಟೇಷನ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಚೇಂಜ್ ಆಗಬೇಕಂತ ಇದ್ದರೆ, ದಿಸ್ ಇಸ್ ಎಫೆಕ್ಟಿಂಗ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಲ್ವಾ? ಯಾವ ರಾಜ್ಯಕ್ಕೆ ಎಷ್ಟು ಸೀಟ್ ಹೋಗ್ಬೇಕಂತ ಆ ಪರ್ಮಿಷನಲ್ಲಿ ಕೂಡ ಈ ಬಿಲ್ ಪಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇಟ್ಸ್ ಜಸ್ಟ್ ಎನ್ ಎಕ್ಸಾಂಪಲ್, ಜಸ್ಟ್ ಹಂಗೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಮೆಜಾರಿಟಿ. ಏನೇನಿದೆ? ಸಿಂಪಲ್ ಮೆಜಾರಿಟಿ ಇದೆ, ಕೆಲವೊಂದು ಆರ್ಟಿಕಲ್ಸ್ನ ಆರಾಮಾಗಿ ಚೇಂಜ್ ಮಾಡ್ಬೋದು, ಅದನ್ನ ಫ್ಲೆಕ್ಸಿಬಲ್ ಅಂತ ಕರಿತೇವೆ. ಕೆಲವೊಂದು ಆರ್ಟಿಕಲ್ಸ್ನ ಕಷ್ಟದಲ್ಲಿ ಅಮೆಂಡ್ ಮಾಡಬೇಕಾಗತ್ತೆ, ಆರ್ಟಿಕಲ್ 368. ಕೆಲವೊಂದು ಆರ್ಟಿಕಲ್ಸ್ ನಮ್ಮ ಏನಂತಾರೆ ಫೆಡ್ರಲಿಸಮ್ನೇ ಕ್ವಶನ್ ಮಾಡೋದಾದರೆ ಆರ್ಟಿಕಲ್ 368 ಪ್ಲಸ್ 50% ರಾಟಿಫಿಕೇಶನ್ ಆಫ್ ದ ಸ್ಟೇಟ್ಸ್ ಇರುತ್ತೆ. ಸೊ ಇವಾಗ ಇತಿಹಾಸದಲ್ಲಾದಂಥ ಪಾಸ್ಟ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ನ ನಾನು ನೋಟ್ ಮಾಡ್ತಾ ಇದ್ದೇನೆ, ಅತಿ ಮುಖ್ಯವಾದಂಥದ್ದು. ಸೊ ಫಸ್ಟ್ ಒನ್ ಇಸ್ ವೆರಿ ವೆರಿ ಸಿಂಪಲ್. 15th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನೋಟ್ ಮಾಡ್ಕೊಳ್ಳಿ. 15th CA ಇದೇನಿಲ್ಲ, ಹೈಕೋರ್ಟ್ ಜಡ್ಜಸ್ ಇದ್ದಾರಲ್ವಾ, ಹೈಕೋರ್ಟ್ ಜಡ್ಜಸ್ ಅವ್ರದ್ದು ರಿಟೈರ್ಮೆಂಟ್ ಏಜ್ನ 60ರಿಂದ 62ಕ್ಕೆ ರೈಸ್ ಮಾಡಿದ್ರು ಅಷ್ಟೇ. 15th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಹೈಕೋರ್ಟ್ ಜಡ್ಜಸ್ದು ರಿಟೈರ್ಮೆಂಟ್ ಏಜ್ 60ರಿಂದ 62ಕ್ಕೆ ಹೈಕ್ ಮಾಡಿದ್ರು. ಇವಾಗ ನೀವು ಹೇಳಿ, ಈ ಹೈಕ್ ಏನಾಗಿದೆ? ಹೈಕೋರ್ಟ್ ಜಡ್ಜಸ್ ಇಸ್ ಇಟ್ ಅ ಪಾರ್ಟ್ ಆಫ್ ಸೆಂಟರ್, ಇಸ್ ಇಟ್ ಅ ಪಾರ್ಟ್ ಆಫ್ ಸ್ಟೇಟ್ ಅಲ್ವಾ? ಸೊ ಇಲ್ಲಿ ರಾಟಿಫಿಕೇಶನ್ ಇರುತ್ತಾ ಇಲ್ವಾ ಅಂತ ನೀವು ಥಿಂಕ್ ಮಾಡ್ಕೊಳ್ಳಿ ಆಯಿತಾ. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದು ಕೂಡ ತುಂಬ ಮುಖ್ಯ. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಏನಾಗಿತ್ತು ಅಂದರೆ, ವೋಟಿಂಗ್ ಏಜ್ ಇದೆ ಅಲ್ವಾ, ವೋಟಿಂಗ್ ಏಜ್ ಮೊದಲು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇಂಡಿಯಾದಲ್ಲಿ 21 ವರ್ಷ ಆದರೆ ಮಾತ್ರ ನೀವು ವೋಟ್ ಹಾಕ್ಬೋದಿತ್ತು. ಮೊದಲು ಅದನ್ನು ಕಮ್ಮಿ ಮಾಡಿ 18 ಇಯರ್ಸ್ಗೆ ತೊಗೊಬಂದಿದ್ದಾರೆ. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ರು, ವೋಟಿಂಗ್ ಏಜ್ ವಾಸ್ ರೆಡ್ಯೂಸ್ಡ್ ಫ್ರಮ್ 21 to 18. ಇದಾದಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ, ವೆರಿ ಇಂಪಾರ್ಟೆಂಟ್. ಆ್ಯಂಟಿ ಡಿಫೆಕ್ಷನ್ ಗೊತ್ತಿದೆಲ್ಲ, ಡಿಫೆಕ್ಷನ್ ಅಂದ್ರೆ ಏನು? ನಾವು ವೋಟ್ ಆದಂಥ ಪೊಲಿಟಿಕಲ್ ಪಾರ್ಟಿಗೆ ಮೋಸ ಮಾಡೋದನ್ನ ಡಿಫೆಕ್ಷನ್ ಅಂತ ಕರಿತೇವೆ. ಇದನ್ನು ತಡೆಯೋಕ್ಕೋಸ್ಕರ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಾಸ್ ಇಂಟ್ರೊಡ್ಯೂಸ್ಡ್. ಸೊ ಆ್ಯಂಟಿ ಡಿಫೆಕ್ಷನ್ ಬಂದಿದ್ದು ಯಾವಾಗ? 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್, ಲಾಸ್ಟ್ ಕ್ಲಾಸಲ್ಲಿ ಇದೆ 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಏನು ಮಾಡಿತ್ತು? ಪಂಚಾಯತ್ಸ್ ಆ್ಯಂಡ್ ಮುನಿಸಿಪಾಲಿಟೀಸ್ನ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿ ರೆಕಮೆಂಡ್ ಮಾಡಿದ್ವಿ. ವಿ ಟುಕ್ ಇಟ್ ಆಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಯಾವಾಗ? 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇಲ್ಲೇನಾಯಿತು? ರೈಟ್ ಟು ಎಜುಕೇಷನ್ನ ನಾವು ಫಂಡಮೆಂಟಲ್ ರೈಟ್ ಆಗಿ ಅಂಡರ್ ಆರ್ಟಿಕಲ್ 21 ಕ್ಲಾಸ್ A ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ದಟ್ ಹ್ಯಾವ್ ಬಿನ್ ಡನ್? 15th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಹೈಕೋರ್ಟ್ ಜಡ್ಜಸ್ದು ರಿಟೈರ್ಮೆಂಟ್ ಏಜ್ 60 to 62ಗೆ ಜಾಸ್ತಿ ಮಾಡಿದ್ವಿ. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ವೋಟಿಂಗ್ ಏಜ್ ಏನಿದೆ 21ಇಂದ 18ಗೆ ಕಮ್ಮಿ ಮಾಡಿದ್ವಿ. ಆ್ಯಂಟಿ ಡಿಫೆಕ್ಷನ್ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 73, 74th ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಲೋಕಲ್ ಬಾಡೀಸ್ ಇಂಪ್ಲಿಮೆಂಟೇಷನ್. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ವೋಟಿಂಗ್ ರೈಟ್ ಟು ಎಜುಕೇಷನ್ ಏನಿದೆ ಮಕ್ಕಳಿಗೆ ಕಂಪಲ್ಸರಿ ಮಾಡಿದ್ವಿ. ಫಾರ್ ದ ಏಜ್ ಫ್ರಮ್ ವೇರ್ ಟು ವೇರ್ 6 to 14, 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾದಂಥ ಉಚಿತವಾದಂಥ ವಿದ್ಯಾಭ್ಯಾಸವನ್ನು ಒದಗಿಸಿ ಕೊಡಬೇಕಂತ ಡಿಸ್ಕಷನ್ ಆಗಿತ್ತು. ಅದ್ರ ಮೇಲೇ ಗೌರ್ಮೆಂಟ್ ಸ್ಕೂಲ್ಸಲ್ಲೇ ಈಗ ರನ್ ಆಗ್ತಿರೋದು ಆಯಿತಾ. ಇದ್ರ ಜೊತೆಗೆ there is one more thing that has come up. ಕೇಶವಾನಂದ ಭಾರತಿ ಕೇಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. KB ಕೇಸ್, ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ 1973 ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು. ಏನು ಜಡ್ಜ್ಮೆಂಟ್? ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಕೇಳಿರ್ತೀರ, ನಾನು ಕ್ಲಾಸಸ್ಸಲ್ಲಿ ನಾನು ತುಂಬ ಸಲ ಹೇಳಿದ್ದೇನೆ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂದರೆ ಏನಪ್ಪ? ನೋಡಿ, ನಾನು ಹೇಳಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಚೇಂಜಸ್ನ ಮಾಡ್ಬೋದು ಅಂತ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ನೀವು ಚೇಂಜಸ್ನ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಪುಸ್ತಕದಲ್ಲಿ ಕೆಲವೊಂದು ಪುಟಗಳಿವೆ ಅಂತೆ. ದೇರ್ ಆರ್ ಸಮ್ ಪೇಜಸ್, ದೇರ್ ಆರ್ ಸಮ್ ಆರ್ಟಿಕಲ್ಸ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದನ್ನು ಮುಟ್ಟೋ ಹಾಗಿಲ್ಲ ಅಂತ. ದಿಸ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ನಮ್ಮ ದೇಹದಲ್ಲಿ ಆತ್ಮ ಇದ್ದಂಗೆ, ಆತ್ಮನ ಬದಲಾಯಿಸೋ ಹಾಗಿಲ್ಲ. ನಮ್ಮ ಕೈಯಲ್ಲಿ ಮೂಳೆ ಇದೆ, ಕೈ ಮೂಳೆ ಎಲ್ಲ ಶೇಪ್ ಇದೆ ಅಲ್ವಾ ಬಾಡಿದು, ಅದನ್ನು ಬದಲಾಯಿಸಿದ್ರೆ ಏನಂತೆ ಮನುಷ್ಯ ಬೇರೆ ಥರ ಕಾಣಕ್ಕೆ ಶುರುವಾಗ್ತಾನೆ. ಈ ಥರ ಮಾಡೋ ಹಾಗಿಲ್ಲ. ಕೆಲವೊಂದು ಆರ್ಟಿಕಲ್ಸ್ ಏನಿದೆ ಅದು ಬೇಸಿಕ್ ಸ್ಟ್ರಕ್ಚರ್ ಪಾರ್ಟಿಗೆ ಬರುತ್ತೆ, ತುಂಬ ಲಿಮಿಟೇಷನ್ಸ್ ಇದೆ, ಇದನ್ನು ಮುಟ್ಟೋ ಹಾಗಿಲ್ಲ ಅಂತ. ಸೊ ಏನು ಹೇಳ್ತಿದ್ದಾರೆ? ಸಮ್ ಆಫ್ ದ ಆರ್ಟಿಕಲ್ಸ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಇದು ಫಸ್ಟ್ ಥಿಂಗ್. ಸಮ್ ಆಫ್ ದ ಆರ್ಟಿಕಲ್ಸ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಆ್ಯಂಡ್ ಯಾವುದೇ ಆರ್ಟಿಕಲ್ನ ನೀವು ಅಮೆಂಡ್ ಮಾಡಿದ್ರೂ ಕೂಡ ಆ ಅಮೆಂಡ್ ಮಾಡಿರುವಂಥ ಆರ್ಟಿಕಲ್ಸ್ನ ಚೆಕ್ ಮಾಡುವಂಥ ರೈಟ್ ಸುಪ್ರೀಂ ಕೋರ್ಟ್ಗಿರುತ್ತೆ. ದಟ್ ಈಸ್ ಆರ್ಟಿಕಲ್ 13 ಇಂದ ಸುಪ್ರೀಂ ಕೋರ್ಟ್ಗೆ ಜುಡಿಷಿಯಲ್ ರಿವ್ಯೂ ಅನ್ನೋ ಒಂದು ಪವರ್ ಇದೆ.
ಜುಡಿಷಿಯಲ್ ರಿವ್ಯೂ. ಇದರ ಅರ್ಥ ಏನಪ್ಪ ಅಂದರೆ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿ ಆ್ಯಕ್ಟ್ ಆದರೆ ಸುಪ್ರೀಂ ಕೋರ್ಟ್ ಬಂದು ಅದನ್ನ ಇನ್ಸ್ಪೆಕ್ಟ್ ಮಾಡುತ್ತೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಫೀಲ್ಸ್ ದಟ್ ಇಲ್ಲ, ಇದು ನಮ್ಮ ಬೇಸಿಕ್ ಸ್ಟ್ರಕ್ಚರಿಂದ ಹೊರಗೆ ಹೋಗ್ತಿದೆ ಅಂತ ಅನ್ಸಿದ್ರೆ ಆ ಪರ್ಟಿಕ್ಯುಲರ್ ಲಾನ ಸ್ಟಕ್ ಡೌನ್ ಮಾಡುತ್ತೆ. ಈ ರೈಟ್ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರೋದು. ವಾಟ್ ಈಸ್ ದ ರೈಟ್ ಸುಪ್ರೀಂ ಕೋರ್ಟ್ ಈಸ್ ಹ್ಯಾವಿಂಗ್? ಇಟ್ ಕ್ಯಾನ್ ಪರ್ಫಾರ್ಮ್ ಜುಡಿಷಿಯಲ್ ರಿವ್ಯೂ ಆನ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಹಸ್ ಬಿನ್ ಡನ್, ಆ್ಯಂಡ್ ಇಫ್ ಇಟ್ ಫೀಲ್ಸ್ ದಟ್ ದಿಸ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಲಿಮಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಸ್ಪಿರಿಟ್ of the constitution, if it is going against the basic structure of the constitution, it can be struck down. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಗೇನ್ಸ್ಟ್ ಆಗಿ ಹೋದ್ರೆ, ಅಥವಾ ಮನುಷ್ಯರ ವಿರುದ್ಧವಾಗಿ ಹೋದ್ರು, ಅಥವಾ ಕೂಡ ಪಾರ್ಲಿಮೆಂಟ್ ತನಗೆ ಇಷ್ಟ ಬಂದಂಗೆ ಚೇಂಜಸ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಇಸ್ ದ ಫೈನಲ್ ಇಂಟರ್ಪ್ರೆಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಫೈನಲ್ ಇಂಟರ್ಪ್ರೆಟರ್ ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಇಸ್ ದ ಫೈನಲ್ ಇಂಟರ್ಪ್ರೆಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಬರ್ತಿರುವಂಥ ಪ್ರತಿ ಆರ್ಟಿಕಲ್ದು ಮೀನಿಂಗ್ನ ಫೈನಲ್ ಆಗಿ ಡಿಸೈಡ್ ಮಾಡೋದು ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ಗೆ ಅನ್ಸರೆ ತಪ್ಪಂತ ಅದನ್ನು ತೆಗೆದು ಬಿಸಾಕ್ತಾರೆ. ದಟ್ ಪರ್ಟಿಕ್ಯುಲರ್ ಆರ್ಟಿಕಲ್ ವಿಲ್ ಬಿ ಸ್ಕ್ವಾಶ್ ಮಾಡ್ತಾರೆ ಆ್ಯಂಡ್ ರಿಮೂವ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿದ್ದು 1949 ಈಗ 2023 ಆದರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇನ್ನೂ ಜೀವಂತವಾಗಿದೆ ಅಂದರೆ ಅದಕ್ಕೆ ಕಾರಣ ಮಾತ್ರ ಆರ್ಟಿಕಲ್ 368. ಸೊ ಆರ್ಟಿಕಲ್ 368 ಆಗ್ತಿರುವಂಥ ಚೇಂಜಸ್ಸಿಂದನೇ ಭಾರತದಲ್ಲಿ ಆಗ್ತಿರುವಂಥ ಚೇಂಜಸ್ಗೆ, ಸೊಸೈಟಿಯಲ್ಲಿ ಆಗ್ತಿರುವಂಥ ಚೇಂಜಸ್ಗೆ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಬಂದಿದ್ದೇವೆ. ಇಫ್ ಇನ್ ಕೇಸ್ ಅವರ್ ಆರ್ಟಿಕಲ್ ವಾಸ್ ಫಿಕ್ಸ್ಡ್, ಚೇಂಜ್ ಆಗಲ್ಲ ಅಂತ ಇದ್ದರೆ ದಟ್ ವುಡ್ ಬಿ ಅ ಹಟ್ಟರ್ ಫೇಲಿಯರ್ ಬೈ ನಾವು. ಫುಲ್ ಫ್ಲಾಪ್ ಆಗಿಬಿಡ್ತಿದ್ದು, ಹಟ್ಟರ್ ಫೇಲಿಯರ್ ಅಂತ ಹೇಳ್ತೇವೆ ನಾವು. ಯಾಕೆ ಹೇಳಿ, ಈಗ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ತುಂಬ ಥರ ಆರ್ಟಿಕಲ್ಸ್, ತುಂಬ ಥರ ಕಾನ್ಸ್ಟಿಟ್ಯೂಷನ್ಸ್ ಬಂದಿತ್ತು. ಶ್ರೀಲಂಕನ್ ಕಾನ್ಸ್ಟಿಟ್ಯೂಷನೇ ತಗೊಳ್ಳಿ, 6 ವರ್ಷಕ್ಕೆ ಫೇಲ್ ಆಗಿದೆ. ಪಾಕಿಸ್ತಾನ್ ಕಾನ್ಸ್ಟಿಟ್ಯೂಷನ್ ತಗೊಳ್ಳಿ, ಎಷ್ಟೋ ಸಲ ಬರ್ತಿದ್ದಾರೆ. ದೇರ್ ಆರ್ ಲಾಟ್ಸ್ ಆಫ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ದಟ್ ಹ್ಯಾವ್ ಫೇಲ್ಡ್. ಬಟ್ ಇಟ್ ಈಸ್ ಇಂಡಿಯಾ, ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಇಂಡಿಯಾ ದಟ್ ಬರ್ದಿರುವಂಥ ಕಾನ್ಸ್ಟಿಟ್ಯೂಷನ್ ಇದುವರೆಗೂ ಫೇಲೇ ಆಗಿಲ್ಲ. ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನೀವು ಥಿಂಕ್ ಮಾಡಿ, 1949 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಕೂತಂಥ ಮಹಾಜನರು ಏನು ಆಲೋಚನೆ ಮಾಡಿರಬೇಡ, ಎಂಥ ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ಇಟ್ಟಿರಬೇಡ, ಈ ಸಂವಿಧಾನನ ಚೇಂಜ್ ಮಾಡೋ ರೈಟ್ ಕೊಡಲಾನೆ ಮುಂದೆ ಫೇಲ್ ಆಗುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದನೇ ಆರ್ಟಿಕಲ್ 368ನ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ತಂದಿಟ್ಟಿದ್ದೀರಾ. ಈ ಒಂದು ಆರ್ಟಿಕಲ್ ಇಲ್ಲದೆ ಇದ್ದಿದ್ರೆ ಈ ಚಾಪ್ಟರೇ ಇರ್ತಾ ಇರಲಿಲ್ಲ. ಈ ಒಂದು ಆರ್ಟಿಕಲ್ ಇರಲಿಲ್ಲ ಅಂದರೆ ಡಾಕ್ಟ್ರಿನ್ ಆಫ್ ಲಿವಿಂಗ್ ಟ್ರೀ ಅನ್ನೋದೇ ಇರ್ತಾ ಇಲ್ಲ. ಸೊ ವಿಚ್ ಇಸ್ ದಟ್ ಯುನೀಕ್ ಆರ್ಟಿಕಲ್ 368. ಏನು ಮಾತಾಡುತ್ತೆ ಇದು? ಆರ್ಟಿಕಲ್ 368 ಗಿವ್ಸ್ ದ ಪವರ್ಸ್ ಟು ದ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಯಾವ ಥರ ಮಾಡುತ್ತೆ? 2 ಥರ ಮಾಡುತ್ತೆ. ದಟ್ ಈಸ್ ಸ್ಪೆಷಲ್ ಮೆಜಾರಿಟಿ ಆರ್ ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಟಿಫಿಕೇಶನ್ ಆಫ್ ದ ಸ್ಟೇಟ್ಸ್. ಆ್ಯಂಡ್ ಇಟ್ ಈಸ್ ಹಾರ್ಡ್ ಟು ಅಚೀವ್. ಲೋಕಸಭಾದಲ್ಲಿ ಬಿಲ್ ಈಸಿಯಾಗಿ ಪಾಸ್ ಆದರೂ ಕೂಡ ಅದನ್ನು ಚೆಕ್ ಮಾಡೋಕ್ಕೆ ರಾಜ್ಯಸಭಾ ಯಾವಾಗಲೂ ಕಾಯ್ತಾ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ 9 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಅಮೆಂಡ್ಮೆಂಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಅಮೆಂಡ್ಮೆಂಟ್ಸ್ ನಾನು ಹೇಳಿದ್ದೇನೆ, ಕೆಲವೊಂದು ಅಮೆಂಡ್ಮೆಂಟ್ಸ್ ನಾನು ಹೇಳಿಲ್ಲ. ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ 15th ಅಮೆಂಡ್ಮೆಂಟ್. ಹೈಕೋರ್ಟ್ ಜಡ್ಜಸ್ದು ಏಜ್ನ 62 ಮಾಡಿದ್ರು. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವೋಟಿಂಗ್ ರೈಟ್ನ 18ಗೆ ಕಮ್ಮಿ ಮಾಡಿದ್ರು. 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಂಟಿ ಡಿಫೆಕ್ಷನ್ ಲಾ. 73rd ಆ್ಯಂಡ್ 74th ಮುನ್ಸಿಪಾಲಿಟೀಸ್ ಆ್ಯಂಡ್ ಪಂಚಾಯತ್ ಸಿಸ್ಟಮ್ಸ್ ಏನಿದೆ ಅದು ಬಂದಿತ್ತು. 86ಅಲ್ಲಿ ರೈಟ್ ಟು ಎಜುಕೇಷನ್ ವಾಸ್ ಮೇಡ್ ಮ್ಯಾಂಡೇಟರಿ ಫಾರ್ ದ ಚಿಲ್ಡ್ರನ್ ಫ್ರಮ್ ದ ಏಜ್ ಆಫ್ 6 to 14. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ಟಿಕಲ್ 368 ಆ್ಯಂಡ್ ಚಾಪ್ಟರ್ 9. ಹಟ್ರ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಸಾರಿ, ನಮ್ಮೂರಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಾರೆ, ಫ್ಲೋವಲ್ಲಿ ಬಂದಿರುತ್ತೆ. It means that if in case that thing is not there, ಸರ್ವನಾಶ ಆಗೋಗುತ್ತೆ ಅಂತ. ಸೊ ವಿಚ್ ಇಸ್ ದ ಆರ್ಟಿಕಲ್ ದಟ್ ಈಸ್ ಹೆಲ್ಪಿಂಗ್ ಯು ಪೀಪಲ್, ದಟ್ ಈಸ್ ಆರ್ಟಿಕಲ್ 368. ಜೈ.